ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯ ವಿರುದ್ಧ ಹೋರಾಟ ಸಮಿತಿಯ ವತಿಯಿಂದ ಬೃಹತ್ ಪ್ರತಿಭಟನೆ. ಹೋರಾಟದಲ್ಲಿ ಪಕ್ಷಾತೀತವಾಗಿ ಪಾಲ್ಗೊಂಡ ವಿವಿಧ ರಾಜಕೀಯ ಪಕ್ಷಗಳ ನಾಯಕರು. ಹೋರಾಟವನ್ನು ರಾಜಕೀಯಕ್ಕೆ ಬಳಸಿಕೊಳ್ಳಬೇಡಿ, ಸಾರ್ವಜನಿಕ ಹಿತಾಸಕ್ತಿಯನ್ನು ಗಮನದಲ್ಲಿರಿಸಿಕೊಳ್ಳಿ. ಇನ್ನೊಬ್ಬರ ಮನೆಯ ಹೆಣ್ಣು ಮಕ್ಕಳ ತೇಜೋವಧೆ ಸಲ್ಲ. ಸಚಿವ ಮಂಕಾಳ ವೈದ್ಯ ಆಕ್ರೋಶ. ಹೊನ್ನಾವರ ತಾಲೂಕಿನ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯ ವಿರುದ್ಧ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಆಕ್ರೋಶಗಳು ಭುಗಿಲೆದ್ದು ಹೊನ್ನಾವರ ತಾಲೂಕಿನ ಮೂಡಗಣಪತಿ ಕಲ್ಯಾಣ ಮಂಟಪದಲ್ಲಿ ಶರಾವತಿ ಉಳಿಸಿ ಹೋರಾಟ ಸಮಿತಿ ಹೊನ್ನಾವರ ಇವರ ಸಹಯೋಗದಲ್ಲಿ ಪಕ್ಷಾತೀತವಾಗಿ ರಾಜಕೀಯ ನಾಯಕರು ಮತ್ತು ಹಿಂದೂ ಧರ್ಮದ ಕೆಲವು ಜಾತಿ ಹಾಗೂ ಮಠಗಳ ಗುರುಗಳನ್ನು ಒಳಗೊಂಡಂತೆ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಯಿತು. ಈ ಶರಾವತಿ ಪಂಪ್ಡ್ ಸ್ಟೋರೇಜ್ ಹೈಡ್ರೋ ಎಲೆಕ್ಟ್ರಿಕ್ ಯೋಜನೆಯ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ನಡೆಯುತ್ತಿದೆ. ಈ ಯೋಜನೆಯ ಕಾರಣ ಅರಣ್ಯ ನಾಶವಾಗುತ್ತದೆ, ಹಾಗೆ ಅಪರೂಪದ ಪ್ರಾಣಿ ಪಕ್ಷಿಗಳ ಸಂತತಿಗಳು ಅಳಿದೇ ಹೋಗುತ್ತದೆ. ಒಟ್ಟಾರೆ ಈ ಯೋಜನೆ ಜಾರಿಗೆ ಬಂತೆಂದರೆ ಇಡೀ ದೇಶದ ಪರಿಸರದ ಮೇಲೆ ಪರಿಣಾಮ ಬೀರುತ್ತದೆ ಎನ್ನುವುದು ಪರಿಸರವಾದಿಗಳ ಮಾತಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಯೋಜನೆಯನ್ನು ವಿರೋಧಿಸುವ ದೃಷ್ಟಿಯಿಂದ ಹೊನ್ನಾವರದಲ್ಲಿ ರಾಜಕೀಯ ನಾಯಕರು ಪಕ್ಷಾತೀತವಾಗಿ ಪಾಲ್ಗೊಂಡು ಯೋಜನೆಯ ವಿರುದ್ಧ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದರು. ಇನ್ನು ಮುಖ್ಯವಾಗಿ ಈ ಸಭೆಯಲ್ಲಿ ಹವ್ಯಕ ಬ್ರಾಹ್ಮಣ ಸಮಾಜದ ಗುರುಗಳಾದ ರಾಮಚಂದ್ರ ಮಠದ ರಾಘವೇಶ್ವರ ಭಾರತಿ ಸ್ವಾಮಿ ಮತ್ತು ನಾಮಧಾರಿ ಈಡಿಗ ಸಮಾಜದ ಗುರುಗಳಾದ ಪ್ರಣವಾನಂದ ಸ್ವಾಮಿ, ಗೇರುಸೊಪ್ಪೆ ಮಠದ ಸ್ವಾಮಿ ಮಾರುತಿ ಗುರುಜಿ ಸಭೆಯಲ್ಲಿ ಭಾಗವಹಿಸಿ ಈ ಯೋಜನೆಗೆ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದರು. ಶರಾವತಿ ಉಳಿಸಿ ಹೋರಾಟ ಸಮಿತಿ ಹೊನ್ನಾವರ ಇದರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಈ ಹೋರಾಟವನ್ನು ರಾಜಕೀಯ ಮೈಲೇಜ್ ಪಡೆದುಕೊಳ್ಳಲು ಕೆಲವು ರಾಜಕಾರಣಿಗಳು ಪ್ರಯತ್ನಿಸಿದರು. ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ ಯುವ ಉದ್ಯಮಿ ಮಾಸ್ತಪ್ಪ ನಾಯ್ಕ್ ಅವರು ಈ ಯೋಜನೆಯನ್ನು ವಿರೋಧಿಸಿ ಸಭೆಯಲ್ಲಿ ಮಾತನಾಡಬೇಕಿತ್ತು. ಆದರೆ ಸಭೆಯ ಉದ್ದಕ್ಕೂ ಸಚಿವ ಮಂಕಾಳ ವೈದ್ಯರನ್ನು ವಿರೋಧಿಸಿಯೇ ಮಾತನಾಡಿದ್ದು ಹೆಚ್ಚಾಗಿತ್ತು. ಮುಖ್ಯವಾಗಿ ಇಲ್ಲಿ ಮಾಸ್ತಪ್ಪ ನಾಯ್ಕ್ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯನ್ನು ವಿರೋಧಿಸಲು ಸಭೆಗೆ ಬಂದಿದ್ದಾರೋ ಅಥವಾ ಸಚಿವ ಮಂಕಾಳ ವೈದ್ಯರನ್ನು ವಿರೋಧಿಸಲು ಸಭೆಗೆ ಬಂದಿದ್ದಾರೋ ಎಂಬ ಅನುಮಾನ ಸಾರ್ವಜನಿಕರಲ್ಲಿ ಮನೆ ಮಾಡಿತ್ತು. ಸಚಿವ ಮಂಕಾಳು ವೈದ್ಯರು ಈ ಸಂದರ್ಭದಲ್ಲಿ ಮಾತನಾಡಿ, ಕೆಲವು ಪುಂಡ ಪೋಖರಿಗಳ ಜೊತೆ ಗುರುತಿಸಿಕೊಂಡ ಮಾಸ್ತಪ್ಪ ನಾಯ್ಕ್ ಅಂತಹ ರಾಜಕೀಯ ಹಿತಾಸಕ್ತಿ ಸಾಮಾಜಿಕ ಜಾಲತಾಣಗಳಲ್ಲಿ ಇನ್ನೊಬ್ಬರ ಮನೆ ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗಿ ಬರೆದು ತೇಜೋವಧೆ ಮಾಡಿ ತಾನು ರಾಜಕೀಯ ಮಾಡಬಹುದು ಎಂಬ ಭ್ರಮೆಯಲ್ಲಿ ಇದ್ದಾರೆ. ಇದು ಕನಸಿನ ಮಾತು. ಈ ಹಿಂದೆ ಕೂಡ ಕೆಲವೊಂದು ರಾಜಕೀಯ ಹಿತಾಸಕ್ತಿಗಳು ಹೀಗೆ ಕಂಡವರ ಮನೆ ಹೆಣ್ಣು ಮಕ್ಕಳ ಮಾನ ಹರಾಜು ಹಾಕಿ ಇಂದು ನೈಪಥ್ಯವನ್ನೇ ಸೇರಿದ್ದಾರೆ. ಈಗ ಈ ಸ್ವಯಂ ಘೋಷಿತ ನಾಯಕನ ಸರದಿ ರಾಜಕೀಯ ಮಾಡಬೇಕು, ಆದರೆ ಇನ್ನೊಬ್ಬರ ಮನೆ ಹೆಣ್ಣು ಮಕ್ಕಳ ತೇಜೋವಧೆ ಮಾಡುವುದು ಎಷ್ಟು ಸರಿ? ಇಂತಹ ಕಿಡಿಗೇಡಿತನವನ್ನು ಕೂಡಲೇ ನಿಲ್ಲಿಸಿ, ಇಲ್ಲವಾದಲ್ಲಿ ನೀವು ಮಾಡುವ ಕರ್ಮ ನಿಮ್ಮನ್ನು ಬೆನ್ನು ಬಿಡಲಾರದು ಎಂದು ಹೇಳಿದರು. ಅವರು ತಮ್ಮ ಮಾತನ್ನು ಮುಂದುವರಿಸುತ್ತಾ, ನಾನು ಸರ್ಕಾರದ ಭಾಗವಾಗಿದ್ದರೂ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯ ವಿರುದ್ಧ ಹೋರಾಟದಲ್ಲಿ ಕ್ಷೇತ್ರದ ಜನರ ಹಿತಾಸಕ್ತಿ ವಿಷಯ ಬಂದಾಗ ಅಧಿಕಾರಕ್ಕಿಂತ ಅಧಿಕಾರ ಕೊಟ್ಟ ಜನರೇ ಮುಖ್ಯ ಎಂದು ನಾನು ನಡೆದುಕೊಂಡವನು. ನನ್ನನ್ನು ನಂಬಿದ ಜನರಿಂದಾಗಿ ನನ್ನನ್ನು ನಂಬಿರುವ ಜನರಿಗೋಸ್ಕರವೇ ನಾನು ರಾಜಕಾರಣ ಮಾಡುತ್ತಿದ್ದೇನೆ. ರಾಜಕಾರಣ ಮಾಡಲು ನನಗೆ ಬೇಕಾದಷ್ಟು ವೇದಿಕೆಗಳು, ಅವಕಾಶಗಳು ಇದ್ದೇ ಇವೆ. ಆದರೆ ಜನಪರ ಹೋರಾಟದಂಥ ಪವಿತ್ರ ವೇದಿಕೆಯನ್ನು ರಾಜಕಾರಣಕ್ಕೆ ಬಳಸಿಕೊಳ್ಳುವುದು ನಿಮ್ಮ ಸಣ್ಣತನ ಎನ್ನುವುದು ಮೊದಲು ಅರ್ಥ ಮಾಡಿಕೊಳ್ಳಿ. ನಾನು ಜನರ ನಡುವಿಂದಲೇ ಬಂದಿದ್ದೇನೆ, ಜನರ ನಡುವೆಯೇ ಇದ್ದೇನೆ, ಮುಂದೆಯೂ ಕೂಡ ಹಾಗೆ ಇರುತ್ತೇನೆ. 5 ಲಕ್ಷಕ್ಕೂ ಮಿಕ್ಕಿದ ಜನರಿಗೆ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯಿಂದ ತೊಂದರೆಯಾಗುತ್ತದೆ ಎನ್ನುವ ಸಮೀಕ್ಷೆ ಇದೆ. ಜಿಲ್ಲೆಯ ಜನರಿಗೆ ಬೇಡದ ಯೋಜನೆಯನ್ನು ನಾನು ಬೆಂಬಲಿಸಲಾರೆ. ನಾನು ಜನರಿಂದ ಬಂದವನು, ಜನರಿಗಾಗಿಯೇ ಬದುಕುತ್ತೇನೆ. ಈ 4 ಜನ ಪುಂಡ ಪೋಖರಿಗಳನ್ನು ಕಟ್ಟಿಕೊಂಡು ಸಾಮಾಜಿಕ ಜಾಲತಾಣಕ್ಕೆ ಸೀಮಿತವಾಗಿರುವ ಸ್ವಯಂ ಘೋಷಿತ ನಾಯಕನನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳಿದರು. ಇಂಥ ಒಂದು ಅದ್ಭುತವಾದಂಥ ವೇದಿಕೆಯಲ್ಲಿ ಏನು ಸುಳ್ಳಿಗೆ ರಕ್ಷಣೆ ಮಾಡಬೇಕು ಅಂತಂದರೆ
ಅವರ ಪರಿಸ್ಥಿತಿ ಕೆಟ್ಟದಲ್ಲ, ಒಳ್ಳೆಯದಲ್ಲ. ರಾಜಕಾರಣ ಮಾಡುವ ಕರಾವಳಿ ಉತ್ಸವದಲ್ಲಿ DK ಶಿವಕುಮಾರ್ ಅವರು ಬಂದರು, ಉಪಮುಖ್ಯಮಂತ್ರಿಗಳು. ಹೊನ್ನಾವರ ಪಂಪ್ ಸ್ಟೋರೇಜ್ ವಿಷಯ ಒಂದು ಮಾತು ಆಡಲಿಲ್ಲ. ಇಂಥ ಗದೆ ಬಾಕಿ ರಾಜಕಾರಣ ಮಾಡಲಿಲ್ಲ. ಯೋಗ್ಯತೆ ಇವರೆಲ್ಲ ಫೇಕ್ ಐಡಿಯಾ ಮಾಡ್ಕೊಂಡು ಯಾರೋ ಹೆಣ್ಣು ಯಾರೋ ಮಕ್ಕಳು ನಿಜವರ್ತಿ ಮಾಡೋದು ಬಿಟ್ರೆ, ರಾಜಕಾರಣ ಮಾಡೋದಕ್ಕೋಸ್ಕರ ಸುಳ್ಳು ಹೇಳೋದು ಬಿಟ್ರೆ, ಎಲ್ಲೋ ಆಹಾರ ಉಂಟು ಬಂದಿದ್ದಾರೆ. ಯಾವುದೇ ಕಾರಣಕ್ಕೆ ಆಹಾರ ಸಿಗೋದಿಲ್ಲ. ಇಲ್ಲಿ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಅದ್ಭುತವಾದಂತ ವೇದಿಕೆ. ಏನ್ ಮಾತಾಡಿದ್ರು ನನಗೆ ಉತ್ತರ ಕೊಡಲಿಕ್ಕೆ ಗೊತ್ತಿದೆ. ಮಾತಾಡೋದಿದ್ರೆ ಮಾತಾಡಬಹುದು, ನಾನು ಮಾತಾಡಲಿಕ್ಕೆ ರೆಡಿ. ಶರಾವತಿ ಹೋರಾಟ ಸಮಿತಿಯನ್ನ ರಚನೆ ಮಾಡ್ತಾರೆ. ಅದ್ಭುತವಾಗಿ ಯಾವ ರೂಟಲ್ಲಿ ಹೋಗಬೇಕು ಆ ರೂಟಲ್ಲಿ ಹೋಗಲಿಕ್ಕೆ ಅವಶ್ಯಕತೆಗೆ ಅನುಗುಣವಾಗಿ ನಡ್ಕೊಳ್ತೇವೆ. ನಿಮಗೆ ಅಭಿನಂದಿಸ್ತೇನೆ. ನಾನು ಈ ವೇದಿಕೆಯಲ್ಲಿ ಮಾತಾಡಿಕೊಂಡು ರಾಜಕಾರಣ ಮಾಡ್ತಾರೆ ಅಂತ ಸುಳ್ಳು. ಯಾಕಂದ್ರೆ ಇದೇ ಸೇಮ್ ವೇದಿಕೆಯಲ್ಲಿ ಪರಮ ಪೂಜ್ಯ ಶ್ರೀ 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 ಗಂಗಾಧರೇಶ್ವರ ಸ್ವಾಮೀಜಿಯವರ ಸೋಂದಾಮಠದ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ಬೆಳತಿ ಮತ್ತೆ ಅವಿನಾಶಿನಿ ತೀರವನ್ನ ಅದು ಜೋಡಣೆ ಮಾಡಬಾರದು ಎಂದರೆ ಅದನ್ನ ವೇದಿಕೆಯಲ್ಲಿ ಇದೇ ತರ ವೇದಿಕೆ ಮಾಡ್ತೀವಿ. ಅವ್ರಿಗೆ ಈ ವಿಷಯಗಳೆಲ್ಲ ಹೇಳಿದೆ, ನಾನು ಮನವರಿಕೆ ಮಾಡಿ. ಅವರು ಬರೀ ಅವಿನಾಶಿನಿ ಮತ್ತೆ ಬೆಳತಿ ಮಾತ್ರ ತಗೊಂಡಿಲ್ಲ, ಕರಾವತಿ ಪಂಪ್ ಸ್ಟೋರೇಜ್ ಅನ್ನು ತಗೊಂಡಿದೆ. ಅವರ ಅಧ್ಯಕ್ಷತೆಯಲ್ಲಿ 1000 ಜನ, ಹೆಚ್ಚು ಕಡಿಮೆ 10,000 ಜನರ ವೇದಿಕೆಯಲ್ಲಿ ಇದು ಎರಡನ್ನೂ ವಿರೋಧ. ಅಲ್ಲಿ ನಾನು ಇದು ವಿಷಯ ಹೇಳಿ ಹೀಗಾಗಿದೆ ಗುರುಗಳೇ, ಹೀಗಾಗಿದೆ. ಇದು ಗುರುಗಳ ವೇದಿಕೆ, ಇದು ಸುಳ್ಳು ಹೇಳುವ ವೇದಿಕೆ ಅಲ್ಲ. ಈ ವೇದಿಕೆ ಬಹಳ ಮುಖ್ಯವಾದ ವೇದಿಕೆ. ನಾವು ದೇವರಿಗಿಂತ ಮೇಲೆ ನೋಡುವುದು ಗುರುಗಳನ್ನು, ಪೂಜ್ಯರು. ದೇವರನ್ನಾಗಿ ನಾವು ನೋಡುವುದು ಪೂಜ್ಯರು. ಎಲ್ಲ ಪೂಜ್ಯರನ್ನ ನಾನು ಗೌರವ ಪ್ರೀತಿಸ್ತೇನೆ. ಅವರು ಈ ವೇದಿಕೆಯಲ್ಲಿ ರಾಜಕಾರಣ ಮಾಡಬಾರ್ದು. ನಾವು ಈ ವಿಷಯ ಹೇಳಿದ್ರೆ ಮುಂದೆ ಏನ್ ಮಾಡಬೇಕು ಅನ್ನೋದಕ್ಕೆ ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ಅದು ಹೇಳಿದ್ರಿಂದ ಆ ನಂತರ ಒಂದು ಕಮಿಟಿಯನ್ನು ರಚನೆ ಮಾಡೋದು, ಅವರದೇ ಆದಂಥದ್ದು ತಜ್ಞರ ಕಮಿಟಿಯನ್ನು ರಚನೆ ಮಾಡೋದು. ಈ ಭಾಗದ ಎಲ್ಲ ಶಾಸಕರಿಗೆ ಸಂಸದರಿಗೆ ಹೇಳಿದ್ರು, ಸಂಸದರ ಅಧ್ಯಕ್ಷತೆ, ಕಾಗೇರಿಯವರ ಅಧ್ಯಕ್ಷತೆ. ನಾನು ಮಂತ್ರಿಯಾಗಿ ಹೋಗಿದ್ದೇನೆ, ಭೀಮಣ್ಣನಿಗೆ ಶಾಸಕರಾಗಿ ಹೋದರು. ಇವರು ಮೆಸೇಜ್ ಅನ್ನು ಕೊಟ್ಟು ನಮ್ಮ ಯಾರು ನಿರ್ದೇಶಕರು ನನಗೆ ಬರಲಿಕ್ಕೆ ಆಗೋದಿಲ್ಲ, ನಿಮಗೆ ಬೆಂಬಲ ಇದೆ ಅಂತ ಹೇಳಿದ್ರು. ಸತೀಶ್ ಇದು ಬೆಂಬಲ ಇದೆ ಅಂತ ಹೇಳಿದ್ರು. ಸತೀಶ್ ಕೆಲವರು ಸೇರ್ಕೊಂಡು ಆಗಿ ಬೇರ್ಪಾಡುಗಳು ನಿಮಗೆ ಬೆಂಬಲ ನಮಗಿದೆ ಅಂತ ಹೇಳಿದ್ರು. ನಾವು ನಾವು ಏನು ಮಾಡಬಾರ್ದು ಈ ಯೋಜನೆ, ಎರಡು ಯೋಜನೆ ನಾವು ವಿನಂತಿಯನ್ನು ಮಾಡ್ತೀವಿ. ಬೇಡ, ಈ ಯೋಜನೆ ಆಗಬಾರ್ದು. ನಾವು ಈ ಜಿಲ್ಲೆಯವರು ತ್ಯಾಗ ಮಾಡಬೇಕು. ನೇಣಿ ಇರ್ಬೋದು, ಕೈಗಾರ ಇರ್ಬೋದು. ಮತ್ತೆ ಈಗ ನೀವು ಆಗ್ತಾ ಇದ್ದಾರೆ 20,000 ಕೋಟಿ ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್. ಯಾವ ಗೌರ್ಮೆಂಟ್ ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇದೆ? ರೈಲ್ವೆ ಬಿಟ್ಟಿದ್ದೇವೆ ನಾವು, ಹೈವೇ ಬಿಟ್ಟಿದ್ದೇವೆ ನಾವು, ಡ್ಯಾಮ್ಗಳಿಗೆ ಕೊಟ್ಟಿದ್ದೇವೆ. ಈ ಜಿಲ್ಲೆ ತ್ಯಾಗ ಮಾಡಿದಂಥ ಜಿಲ್ಲೆ. ನಮಗಿರೋದು 20% ಮಾತ್ರ ನಮಗೆ ಅಧಿಕಾರ ಇರೋದು, ನಮಗೆ ರೆವಿನ್ಯೂ ಇಲಾಖೆ ಅಥವಾ ನಮ್ಮ ಸ್ವಂತ ಜಾಗ ಇರೋದು. ಬಾಕಿ ಕೂಡ 80% ಫಾರೆಸ್ಟ್. ನಮಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಯೋಜನೆ ಕೈಗೊಳ್ಳಬೇಕು ಅಂದರೆ ನಾವು ಸೆಂಟ್ರಲ್ ಮಿನಿಸ್ಟರ್ ಹೋಗಿ ವಿನಂತಿ ಮಾಡೋದು. ವಿಶ್ವೇಶ್ವರಯ್ಯ ಕಾಲೇಜಿಯವರು ಸಂಸದರು ಸಮಯವನ್ನು ನಿಗದಿ ಮಾಡಿ ನಾವು ಮೀಟಿಂಗನ್ನು ಇಟ್ಟು ಅವರ ವಿನಂತಿ ಮಾಡಿಕೊಂಡು ನಾವು ಬಂದಿದ್ದೀವಿ. ನಾವೇನೂ ಪಕ್ಷ ಮಾಡಲಿಲ್ಲ. ವಿಷಯ ಜನರಿಗೆ ಗೊತ್ತಾಗ್ತದೆ, ವಿಷಯ ಗುರುಗಳಿಗೆ ಗೊತ್ತಾಗ್ತದೆ.
ಇದಾಗಿರ್ಬೋದು, ಬೆಳ್ತಿ ಆಗಿರ್ಬೋದು, ಕೇಳಿನ ಆಗಿರ್ಬೋದು, ಅದು ಮತ್ತೊಂದಿದೆ. ಈಗ ಮತ್ತೆ ನೆಕ್ಸ್ಟ್ ಆಗ್ತದೆ 2-3 ಕೇಳಿ ಇರ್ಬೋದು, ಅಥವಾ ಇಲ್ಲೇ ಪಕ್ಷದಲ್ಲಿ ಹೊನ್ನಾವರ ಇರ್ಬೋದು, ಹೊನ್ನಾವರ ಕೋರ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇರ್ಬೋದು. ಇದು 22-23 ಸಾಲಿನಲ್ಲಿ 4/3/2025ಕ್ಕೆ ಇದು ಬಜೆಟ್ ಅಲ್ಲಿ ಘೋಷಣೆ ಆದಂಥದ್ದು. ಇದು ಸುಮ್ಮನೆ ಏನೋ ಬಂದು ಮಾಡಿದಂಥದ್ದಲ್ಲ. ಬಜೆಟ್ ಬುಕ್ಕಲ್ಲಿ ಬೊಮ್ಮಾಯಿಯವರು ಘೋಷಣೆ ಮಾಡಿದ್ದು ಇಡಬೇಕಾದ ಘೋಷಣೆ ಆದ ತಕ್ಷಣ ಆ ದಿವಸ ಮಾತಾಡ್ಲಿಕ್ಕೆ ಅವಕಾಶ ಇದ್ದಾಗ ಅದ್ರ ನಂತರ 15ರಿಂದ 20 ದಿವಸ ಈ ಯೋಜನೆ ವಿರುದ್ಧ ಅಥವಾ ಈ ಯೋಜನೆ ಬೇಡ ಅನ್ನೇಳಿ ಮಾತಾಡ್ಲಿಕ್ಕೆ ಅವಕಾಶ ಇತ್ತು. ಯಾವ ತುಟಿ ಇಟ್ಟಿದೆ 6 ಜನ ಶಾಸಕರು ಇಲ್ಲಿಯವರು ಒಬ್ಬರೇ ಅವರು ತುಟಿ ನಾವು ಬಂದ ಮೇಲೆ ಅದನ್ನ ಮುಂದುವರಿಸಿಕೊಂಡು ಅದಕ್ಕೆ ನಾನು ವಿರೋಧ ಮಾಡಿದ್ದೇನೆ, ಅದಕ್ಕೆ ವಿರೋಧ ಮಾಡಿದ್ದೇನೆ. ಈಗ ವಿಧಾನಸೌಧದಲ್ಲಿ ಮಾತಾಡೋದಲ್ಲ, ಅವ ಮಾತಾಡ ಈಗ ಮಾತಾಡಿ ಅವ್ರಿಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ. ಮಾತಾಡಿದ್ದಾರೆ, ನಮ್ಮ ಪರವಾಗಿ ಮಾತಾಡಿದ್ದಾರೆ. ಈ ಶರಾವತಿ ಪಂಪ್ ಸ್ಟೋರೇಜ್ ವಿರುದ್ಧ ಮಾತಾಡಿದ್ದಾರೆ. ಅವ್ರ ಬಗ್ಗೆ ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ವಿಷಯಕ್ಕೆ ಗೊತ್ತಿದೆ, ಸಾಮಾನ್ಯ ಜನರಿಗೆ ಕೆಲವರು ಅಲ್ಲಿ ಏನು ಇವತ್ತೊಂದು ನಾಳೆ ಮತ್ತೊಂದು ಏನೋ ಹೇಳ್ಕೊಂಡು ಮಾಡ್ಕೊಂಡು ಇದರಲ್ಲಿ ಅವರು ಲೆಕ್ಕಕ್ಕೂ ಬರೋದಿಲ್ಲ. ಬಂದಿದ್ದೀವಿ ಗೊತ್ತಿದೆ. ಹೆಚ್ಚು ಕಡಿಮೆ 5-4 ಜನ ಇರುವಂತ ವಿರೋಧ ಇರುವಂತ ಪ್ರಾಜೆಕ್ಟ್ಗೆ ಬಂದಿದ್ದು ಪಾಂತೆ 25-30 ಜನ 23 ಜನ. ನಿಮ್ಮ ತಾಯಿಯ ಚಳುವಳಿ ಅದು ಸ್ವಾತಂತ್ರ್ಯದಲ್ಲಿ ಇತ್ತು. ಈಗ ಎಲ್ಲ ಯಾವ ರೀತಿ ಆಗಿದೆ ಎಲ್ಲರಿಗೂ ಗೊತ್ತಿದೆ. ಮಾಸ್ಟರ್ ಸ್ನೇಹಿತರೆ, ರಾಜಕಾರಣ ಮಾಡಿ ಸಮರ್ಥವಾಗಿ ಮಾಡಿ ಯೋಗ್ಯತೆ ಬೇರೆಯವರಿಗೆ ಗೊತ್ತಾಗೋದು ಮಾಡ್ಕೊಳ್ಬೇಕು. ಒಳ್ಳೆಯದ ಇಷ್ಟು ಜನ ಅಧಿಕಾರವನ್ನು ಅನುಭವಿಸೋರು ಮಂತ್ರಿಗಳಿದ್ದಾರೆ, ಎಲ್ಲರೂ ಈ ಪಂಪ್ ಸ್ಟೋರೇಜ್ ಇದೆ. ಆವತ್ತಿಂದ ವಿರೋಧ ಮಾಡ್ಕೊಂತ ಬಂದವರು ನಾವು ಯಾವತ್ತೂ ಆರೋಗ್ಯ ಮಾಡ್ತಾರೆ. ಅವರು ಹೆಸರು ನಾವು ಯೋಚನೆ ಮಾಡೋದು ವಿಕ್ರಮ್ ನಾಯ್ಕ ಆವತ್ತಿಂದ ಒಂದಿನ ಹೇಳಿದೆ ನಾನು, ಪಂಪ್ ಸ್ಟೋರೇಜ್ ನೀರು ತಗೊಳ್ಳೋದಲ್ಲ, ಇದು ದೊಡ್ಡ ಮುಂದಿನ ದಿನದಲ್ಲಿ ದೊಡ್ಡ ಅನಾಹುತ ಆಗುವಂಥದ್ದು ಅಂದ್ರೆ ನಾವು ಅವರು ಯಾವ ದಿನ ಬಜೆಟಲ್ಲಿ ಬಂದಿದೆ ಮಾನವೀಯತೆಯನ್ನು ಶುರು ಮಾಡ್ಕೊಂಡು ನಮ್ಮ ಗೌಡರು ಇವೆಲ್ಲ ತಿಳ್ಕೊಂಡು ಹೋಗುವಂತೆ ಅವತ್ತಿಂದಲೂ ಅವ್ರು ಒಬ್ಬರೇ ಅದ್ಬಿಟ್ಟು ಒಬ್ಬರೇ ಒಬ್ಬರು ಇಲ್ಲ. ಇನ್ನು 2 ವರ್ಷ ಈ ಸಂದರ್ಭದಲ್ಲೇ ಮಾಜಿ ಶಾಸಕ ಸುನಿಲ್ ನಾಯ್ಕ್ ಶರಾವತಿ ಪಂಪ್ ಸ್ಟೋರೇಜ್ ಪ್ರಕರಣದಲ್ಲಿ ಅಂದು ಬೊಮ್ಮಾಯಿ ನಾಯಕತ್ವದಲ್ಲಿ ನಮ್ಮ ಬಿಜೆಪಿ ಸರ್ಕಾರ ತಪ್ಪನ್ನು ಮಾಡಿದೆ. ಅಂದು ನಾನು ಇದನ್ನು ವಿರೋಧಿಸಬೇಕಾಗಿತ್ತು, ಪ್ರತಿಭಟಿಸಬೇಕಾಗಿತ್ತು. ಆದರೆ ನಾನು ಅಂದು ಪ್ರತಿಭಟಿಸಲಿಲ್ಲ. ಇದಕ್ಕೆ ನಾನು ಕ್ಷಮೆಯನ್ನು ಕೋರುತ್ತೇನೆ. ದಯಮಾಡಿ ನಿಮ್ಮ ಸರ್ಕಾರಕ್ಕೆ ಹೇಳಿ ಈ ಒಂದು ಯೋಜನೆಯನ್ನು ನಿಲ್ಲಿಸಿ ಎಂದು ಬಹಿರಂಗ ಸಭೆಯಲ್ಲಿ ಕ್ಷಮೆ ಕೇಳುವುದರ ಜೊತೆಗೆ ಸಚಿವ ಮಾಂಕಾಳು ವೈದ್ಯರಲ್ಲಿ ಮನವಿ ಮಾಡಿಕೊಂಡರು. ಈಗಾಗಲೇ ಸಚಿವರು ಹೇಳಿದ್ರು, ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಗಿತ್ತು, ಇದನ್ನು ಮಂಜೂರಿ ಆಗಿತ್ತು ಅಂತಕ್ಕಂಥ. ಆವಾಗ ಜಿಲ್ಲೆಯಲ್ಲಿ 6 ಶಾಸಕರು, ನಾನು ಶಾಸಕಿದ್ದೇನೆ. ದಯವಿಟ್ಟು ನನಗೆ ಈ ಒಂದು ಯೋಜನೆಗಳ ಬಗ್ಗೆ ಶಾಸಕ ಇರ್ತಕ್ಕಂಥ ಸಂದರ್ಭದಲ್ಲಿ ನಂಗೆ ಗೊತ್ತಾಗ್ಲಿಲ್ಲ. ಜನರ ಎದುರಿಗೆ ಕ್ಷಮೆಯನ್ನ ಕೇಳ್ತೇನೆ. ನನ್ನ ವಿನಂತಿ ಇಷ್ಟೇ, ಈಗ ನಿಮ್ಮ ಹತ್ರ ಅಧಿಕಾರ ಇದೆ, ನೀವು ಸಚಿವರಿದ್ದೀರಿ, ಅದನ್ನ ನಿಲ್ಲಿಸುವಂತ ಕೆಲಸ ನೀವು ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನ ನಾನು ನಿಮಗೆ ಮಾಡಿ ಬಯಸ್ತೇನೆ. ಹೌದು, ನಮ್ಮಿಂದ ತಪ್ಪಾಗಿದೆ, ಆ ತಪ್ಪನ್ನ ನೀವು ಮುಂದುವರಿಸಬೇಡಿ. ನಾವು ತಪ್ಪು ಒಪ್ಕೊಳ್ತೇನೆ, ಜನರ ಎದುರು ಕ್ಷಮೆ ಕೇಳ್ತೇನೆ. ನಮ್ಮಿಂದ ತಪ್ಪಾಗಿದೆ, ನಾವು ಆವಾಗ ಕೇಳಲಿಲ್ಲ. ಹೌದು, ನಮ್ಮ ಸರ್ಕಾರ ಮಾಡಿದೆ. ಇವತ್ತು ನಿಮ್ಮ ಸರ್ಕಾರ ಇದೆ, ನೀವು ಮಂತ್ರಿಗಳಿದ್ರಿ, ನಿಮಗೆ ಈಗಾಗಲೇ ತುಂಬಾ ಸರ್ಕಾರದಲ್ಲಿ ಉನ್ನತ ಹುದ್ದೆಯಲ್ಲಿ ಇದ್ದಾರೆ. ಅದನ್ನ ನಿಲ್ಲಿಸುವಂತ ಕೆಲಸ ನೀವು ಮಾಡಬೇಕು ಅಂತಕ್ಕಂಥ ವಿನಂತಿ ಮಾಡಿ ನಾವು. ಈ ಸಂದರ್ಭದಲ್ಲಿ
ಶಾಸಕ ದಿನಕರ ಶೆಟ್ಟಿ, ಮಾಜಿ ಶಾಸಕ ಶಿವಾನಂದ್ ನಾಯ್ಕ್, ಜೆಡಿ ನಾಯ್ಕ್, ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನು ವಿರೋಧಿಸಿ ಮಾತನಾಡಿದರು. ಈಗಾಗಲೇ ಯೋಜನೆಯ ಕಾರ್ಯಾರಂಭಕ್ಕೆ ಸರ್ವೆ ಕಾರ್ಯ ನಡೀತಾ ಇದೆ. ಇದು ರಾಜ್ಯ ಸರ್ಕಾರದ ಯೋಜನೆಯನ್ನು ಕೂಡ ಕೇಂದ್ರ ಸರ್ಕಾರದ ಅನೇಕ ಅನುಮತಿಗಳು ಬೇಕಾಗುತ್ತೆ. ಈಗಾಗಲೇ ಕೇಂದ್ರ ಸರ್ಕಾರ ನಮಗೆ ಪತ್ರಿಕೆಯಲ್ಲಿ ಗೋರಿನಾಗಿ ತೋರಿಸಿದ್ರು. ಕೇಂದ್ರದಲ್ಲಿ ಎಕ್ಸ್ಪರ್ಟ್ ಕಮಿಟಿ ಬಂದಿದ್ದು, ಎಕ್ಸ್ಪರ್ಟ್ ಕಮಿಟಿ ಇದೆ, ಅದು ಈ ಯೋಜನೆ ಪೂರಕವಾದ ವರದಿಯನ್ನು ಕೊಟ್ಟಿಲ್ಲ ಅಂತ ಹೇಳಿ ಪತ್ರಿಕೆ ಬಂದಿದೆ. ನಾನು ವರದಿ ನೋಡಿಲ್ಲ, ಬಟ್ ಪೇಪರ್ನಲ್ಲಿ ಬಂದು ನೋಡಿ ಇಲ್ಲಿ ಧಾರ್ಮಿಕ ಬಾಧಕ ಅಥವಾ ಇಲ್ಲಿ ಜನಜೀವನ, ಇಲ್ಲಿ ವಸತಿ, ಇಲ್ಲಿಯ ಪರಿಸರಗಳನ್ನು ನೋಡಿ ಆ ಯೋಜನೆ ಇಲ್ಲಿಯ ಬಿಜೆಪಿ ಮುಖಂಡರಾದ ಎನ್.ಎಸ್. ಹೆಗಡೆ, ಕಾಂಗ್ರೆಸ್ ಮುಖಂಡರಾದ ಸಾಯಿಗಾಂವ್ಕರ್ ಹಾಗೂ ಶರಾವತಿ ಉಳಿಸಿ ಹೋರಾಟ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಇನ್ನಿತರ ಪದಾಧಿಕಾರಿಗಳು, ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.